ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ನಾವು ತಿಂಡಿನ ಮಾಡ್ಕೊತಿದ್ವಿ ಅಂತ ಹೇಳಿ, ಅಂದರೆ ಸ್ವೀಟ್ ಆಗಿರ್ಬೋದು, ಖಾರ ಆಗಿರ್ಬೋದು, ಏನು ಮಾಡ್ತಿದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದಾರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕರ್ಜಿಕಾಯಿ ಮತ್ತು ನಿಪ್ಪಟ್ಟು ಕೋಡುಬಳೆ ಮಾಡಿಟ್ಕೊಳ್ಳೋಣ ಅಂತ ರೆಡಿ ಮಾಡಿಟ್ಟಿದ್ದೀವಿ. ಅತ್ತೆ ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ, ಕಲಸಿಟ್ಟಿದ್ದಾರೆ. ನನಗೆ ಅದೆಲ್ಲ ಮಿಕ್ಸ್ ಮಾಡಿಡೋಕ್ಕೆ ಬರಲ್ಲ, ಏನೇನು ಹಾಕಬೇಕು ಅಂತ ಹೇಳಿ. ಸೊ ಎಲ್ಲನೂ ರೆಡಿ ಮಾಡಿ ಅತ್ತೆ ಇಟ್ಟಿದ್ದಾರೆ. ಸೊ ಇವಾಗ ನಾನು ಕರ್ಜಿಕಾಯಿಗೆ ಅಂತ ಹೇಳಿ ಅದನ್ನು ಉಂಡೆ ಮಾಡಿಟ್ಕೊತಿದ್ದೀನಿ. ಸೊ ನೋಡಿ ವ್ಲಾಗಲ್ಲಿ ನಾವು ಯಾವ ರೀತಿ ಕರ್ಜಿಕಾಯಿ, ನಿಪ್ಪಟ್ಟು ಮತ್ತು ಕೋಡುಬಳೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಒತ್ತುತ್ತಾ ಹಾಗೇ ಕರ್ಜಿಕಾಯಿ ಅವಳಲ್ಲಿ ಮುರಿಯೋಣ ಅಂತ ಮುರಿತಾ ಇದ್ದೆ. ಪಾಪನೂ ಕೂಡ ಅಲ್ಲೇ ಕೂರಿಸ್ಕೊಂಡಿದ್ದೆ, ಇಲ್ಲಾಂದರೆ ಅವಳು ಬಿಟ್ಟರೆ ಅವಳು ಏನೋ ಅಲ್ಲಿ ಇಲ್ಲಿ ಸುಮ್ಮನೆ ಓಡಾಡಿ ನಂಗೆ ಬಿದ್ದುಬಿಡ್ತಾಳೆ ಅಂತ ಭಯ ನನಗೆ. ಸೊ ಅದಕ್ಕೆ ಮುಂದೆನೇ ಕೆಲಸ ಮಾಡ್ತಾ ಮುಂದೆನೇ ಕೂರಿಸ್ಕೊಂಡಿದ್ದೀನಿ. ಸೊ ಹಾಗೇ ನೋಡ್ತಿರ್ಬೋದು, ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ. ಸೊ ಸ್ವಲ್ಪ ಒತ್ತಿಟ್ಟಿದ್ನಲ್ಲ, ಅದನ್ನು ಕರ್ಜಿಕಾಯಿ ಹೋಳಲ್ಲಿ ಹಾಕಿ ಮುರಿತಿದ್ದೆ. ಸೊ ಅತ್ತೆ ಆಚೆ ಏನೋ ಕೆಲಸ ಮಾಡ್ತಿದ್ರು. ಸೊ ಹಾಗಾಗಿ ನಾನೇ ಮಾಡೋಣ ಪರವಾಗಿಲ್ಲ ಅಂತ ಹೇಳಿ ಒತ್ಬಿಟ್ಟು ಮಾಡ್ತಿದ್ದೆ. ಪಾಪನೂ ಜೊತೆ ಕೂತಿದ್ಲಲ್ಲ ಅಲ್ಲೇ ಸೆಲ್ಫ್ ಮೇಲೆ. ಸೊ ಅವ್ಳ ಜೊತೆ ಮಾತಾಡ್ತಾ ಸುಮ್ಮನೆ ನಾನೇ ಮಾಡೋಣ ಅಂತ ಹೇಳಿ ನೋಡೋಣ ಅಂತ ಮಾಡ್ತಿದ್ದೆ. ಸೊ ಅಂದರೆ ಮಕ್ಕಳಿದ್ರೆ ಟೈಮ್ ಏನು ಕೆಲಸ ಮಾಡ್ತಿದ್ರು ಟೈಮ್ ಹೆಂಗೆ ಪಾಸಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಸುಮ್ಮನೆ ಏನೇನೋ ಮಾತಾಡ್ತಿದ್ಲು. ಅವಳು ಮಾತು ಕೇಳ್ತಾ ನಾನು ಕರ್ಜಿಕಾಯಿನ ಮಾಡ್ತಿದ್ದೆ. ಸೊ ಮಕ್ಕಳನ್ನ ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ. ಆದರೂ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಅಂತ ಹೇಳಿ ಹೊತ್ತಿರೋ ಅಷ್ಟನ್ನು ಕರ್ಜಿಕಾಯಿ ಮಾಡೋಣ ಅಂತ ಮಾಡ್ತಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಅತ್ತೆ ಬಂದರು. ಸೊ ಅವರು ನಾನು ಕರ್ಜಿಕಾಯಿ ಮಾಡ್ತೀನಿ, ನೀನು ಒತ್ಕೊಡು ಅಂತ ಹೇಳಿದ್ರು. ಸೊ ಹಾಗೆ ನಾನು ಒತ್ತಿಸ್ತಿದ್ದೆ. ಆಮೇಲೆ ಇಲ್ಲ ನೀವೇ ಒತ್ಕೊಡಿ, ನಾನೇ ಮಾಡ್ತೀನಿ ಅಂತ ಹೇಳಿ ನಾನೇ ಮುರಿತಿದ್ದೆ ಅದನ್ನು.
ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಅಂದರೆ ಈ ಥರ ಫೆಸ್ಟಿವಲ್ಗಳೆಲ್ಲ ಬಂದರೆ ತುಂಬಾ ರಿಸ್ಕ್ ಅನಿಸುತ್ತೆ. ಯಾಕಂದರೆ ಈ ಥರ ಎಲ್ಲ ಸ್ವೀಟ್ ಮನೆ ಕ್ಲೀನಿಂಗ್ ಎಲ್ಲನೂ ಮಾಡಿಕೊಂಡು ತುಂಬಾ ರಿಸ್ಕು. ಅಂದರೆ ನಾನು ಮನೆ ಡೀಪ್ ಕ್ಲೀನ್ ಮಾಡಿದ್ವಲ್ಲ ಅದನ್ನು ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಆವಾಗ ಪಾಪುನೂ ಇಟ್ಕೊಂಡು ಮನೆಯಲ್ಲಿ ಕ್ಲೀನು ಮಾಡಿಕೊಂಡು ಮಾಡೋಕ್ಕಾಗಲಿಲ್ಲ. ಸೊ ಡೀಪ್ ಕ್ಲೀನೆಲ್ಲ ಮುಗೀತು. ಅಂದರೆ ಇಲ್ಲಿ ಸೆಲ್ಫ್ ಮೇಲೆ ಇಟ್ಟಿದೆಯಲ್ಲ ಪಾತ್ರೆ ಮತ್ತು ನಮ್ಮದು ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಆ ಪಾತ್ರೆಗಳನ್ನೆಲ್ಲ ನಾವು ತೊಳೆದ್ವಿ. ಮತ್ತು ಅಡುಗೆ ಮನೆ ಎಲ್ಲ ಡೀಪ್ ಕ್ಲೀನ್ ಮಾಡಿ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿದ್ವಿ. ಮತ್ತು ಸೋಫಾದು ಪ್ರತಿಯೊಂದು ಬೆಡ್ಶೀಟು, ಸೋಫಾ ಕವರ್ ಎಲ್ಲನೂ ಕೂಡ ನಮ್ಮ ಅತ್ತೆನೇ ವಾಶ್ ಮಾಡಿದ್ರು. ಸೊ ಮನೆ ಕ್ಲೀನ್ ಎಲ್ಲ ಮುಗಿದಾದ್ಮೇಲೆ ಇವಾಗ ತಿಂಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ, ಇನ್ನು 2 ಡೇಸ್ ಇದೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ತಿಂಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ವಿ. ನೋಡ್ತಿರ್ಬೋದು ಅಲ್ಲಿ ಫುಲ್ಲು ಸೆಲ್ಫ್ ಫುಲ್ಲು ಆಗಿಬಿಟ್ಟಿದೆ. ಕರ್ಜಿಕಾಯಿ ಮಾಡಿಟ್ಟಿದ್ದೀವಿ. ಇನ್ನೂ ಅದನ್ನು ಬೇಯಿಸಬೇಕು. ನೋಡ್ತಿರ್ಬೋದು ನಾನು ಯಾವ ರೀತಿ ಕರ್ಜಿಕಾಯಿ ಮಾಡ್ತೀವಿ ಅಂತ. ಅಂದರೆ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಅನಿಸುತ್ತೆ ಈ ಸ್ವೀಟ್ ಬಗ್ಗೆ. ಒಬ್ಬರು ಅಂದರೆ ಗೊತ್ತಿರುತ್ತೆ, ಒಬ್ಬೊಬ್ಬರು ಗೊತ್ತಿರಲ್ಲ. ಸೊ ಈ ಥರ ಮಾಡೋದು ಅಂತ ಹೇಳಿ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಸೊ ಫೈನಲಾಗಿ ನಾವು ಕರ್ಜಿಕಾಯಿ ಎಲ್ಲ ಮಾಡಿ ಅಂದರೆ ಬೇಯಿಸೋದನ್ನು ಪೆಂಡಿಂಗ್ ಮುರಿದೆಲ್ಲ ಇಟ್ಟಾಯಿತು. ನಮ್ಮ ಸೈಡ್ ಇದನ್ನು ಕರ್ಜಿಕಾಯಿ ಹೋಳಲ್ಲಿ ಹಾಕಿ ಮುರಿಯೋದು ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಅತ್ತೆ ಅದನ್ನು ಬೇಯಿಸ್ತಾಯಿದ್ರು. ಸೊ ಇದೊಂದು ಸ್ವಲ್ಪ ರಿಸ್ಕ್ ಕೆಲಸ. ಬೇರೆ ಸ್ವೀಟ್ಗಳು ಬೇಗ ಮಾಡಿಬಿಡ್ಬೋದು. ಕರ್ಜಿಕಾಯಿ ಅಂದರೆ ತುಂಬಾ ರಿಸ್ಕ್. ಪಾಪು ಅತ್ತೆನೇ ಕರ್ಕೊ ಅಂತ ಹೇಳಿ ಅವ್ರ ಹತ್ರನೇ ಇದ್ಲು. ಸೊ ಅತ್ತೆ ಬೇಯಿಸ್ತಿದ್ರು. ಆಮೇಲೆ ಕೊಡಿ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಯಿಸೋಣ ಅಂತ ಹೇಳಿ ಬೇಯಿಸ್ತಾ ಇದ್ದೆ. ಪಾಪುನ ನೀವು ಕರ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನೊಂದು ಸ್ವಲ್ಪನೇ ಅಲ್ವ ಇದ್ದಿದ್ದು ಬೇಯಿಸೋಣ ಅಂತ ಬೇಯಿಸ್ತಿದ್ದೆ. ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು, 1:30-2 ಗಂಟೆ ಹತ್ತಿರ ಆಗಿಬಿಟ್ಟಿತ್ತು ಇವತ್ತು. ಸೊ ಪಾಪಿಗೆ ಊಟ ಮಾಡಿಸು ಅಂತ ಹೇಳಿದ್ರು ಅತ್ತೆ. ಸೊ ಪಾಪಿಗೆ ಊಟ ಮಾಡಿಸೋಣ ಅಂತ ಹೇಳಿ ಹೋದೆ. ಅಷ್ಟರಲ್ಲಿ ಕರ್ಜಿಕಾಯಿ ಬೇಯಿಸಿದ್ರು ಅತ್ತೆ. ಊಟ ಮಾಡಿಸಿ ಅವಳನ್ನ ಮಲಗಿಸೋಣ ಅಂತ ನೋಡಿದೆ. ಬಟ್ ಇವತ್ತು ಮಲ್ಕೊಳ್ತಿರ್ಲಿಲ್ಲ ಅವಳು. ಸೊ ಹಾಗೆ ಓಕೆ ಆಟ ಆಡಲಿ ಅಂತ ಬಿಟ್ಟು ನಾನು ಅತ್ತೆಗೆ ನಿಪ್ಪಟ್ಟನ್ನ ಉಂಡೆ ಮಾಡಿಬಿಟ್ಟು ಒತ್ತು ಕೊಟ್ಟೆ. ಅದನ್ನು ಅವರು ಬೇಯಿಸ್ತಿದ್ರು. ಒತ್ತು ಕೊಟ್ಟಾದಮೇಲೆ ಸ್ವಲ್ಪ ನಿಪ್ಪಟ್ಟು ಹಿಟ್ಟನ್ನೇ ಇಟ್ಕೊಂಡಿದ್ದೆ, ಅದರಲ್ಲೇ ಕೋಡ್ಬಳೆ ಮಾಡಿಬಿಡೋಣ ಅಂತ ಹೇಳಿ. ನೋಡ್ತಿರ್ಬೋದು ಒಂದು ಸ್ವಲ್ಪ ಹಿಟ್ಟು ಇಟ್ಕೊಂಡಿದ್ದೆ. ಅವರು ಬೇಯಿಸ್ತಾ ಪಾಪುನ ನೋಡ್ಕೊತ ಇದು ಮಾಡ್ತಿದ್ರು. ಸೊ ಕೋಡ್ಬಳೆ ಮಾಡೋಣ ಅಂತ ಹೇಳಿ ಈ ಥರ ಮಾಡ್ತಿದ್ದೆ ಪುಟ್ಪಟಾಣಿಯಾಗಿ. ಅಂದರೆ ಲಕ್ಷ್ಮಿಗೆ 5-6 ಐಟಮ್ಸ್ ಮಾಡಬೇಕಾಗುತ್ತೆ, ಅಂದರೆ ಸ್ವೀಟ್ ಖಾರ ಎರಡನ್ನೂ ಸೇರಿಸಿ. ಸೊ ಹಾಗಾಗಿ ನಾನು ನಿಪ್ಪಟ್ಟು ಕೋಡ್ಬಳೆ 2 ಆಯಿತಾ. ನೆಕ್ಸ್ಟು ಕರ್ಜಿಕಾಯಿ ಆಗುತ್ತೆ, ಮತ್ತು ಕೊಬ್ಬರಿ ಸಕ್ಕರೆ ಮಾಡಬೇಕು ಅದೊಂದು. ನೆಕ್ಸ್ಟ್ ನಾವು ಸಜ್ಜಿಗೆ ಮಾಡ್ತೀವಿ, ಅಂದರೆ ಬೆಳಗ್ಗೆ ನೈವೇದ್ಯಕ್ಕೆ ಮಾಡ್ತೀವಲ್ಲ ಅದು ಒಂದು ಸೇರಿ 5 ಐಟಮ್ಸ್ ಆಗುತ್ತೆ. ಮತ್ತು ನೆಕ್ಸ್ಟ್ ಫ್ರೂಟ್ಸು ಇನ್ನು ಬಾಕಿ ಐಟಮ್ಸ್ ಎಲ್ಲ ಇಡ್ತೀವಲ್ಲ ಅದೆಲ್ಲ ಮಾಮೂಲಿ ಇಡ್ತೀವಿ. ಇದು ಮಾತ್ರ 5 ಐಟಮ್ಸ್ ಆಗಬೇಕು ಅಂತ ಹೇಳಿ ಸ್ವೀಟ್ ಖಾರ ಎರಡನ್ನೂ ಸೇರಿಸಿ ಆಗಲಿ ಅಂತ ಹೇಳಿ ಮಾಡ್ತಿದ್ವಿ. ಚಕ್ಲಿನೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಪಾಪು ಕಟ್ಕೊಂಡು ರಿಸ್ಕ್ ಅಲ್ವ. ಸೊ ಹಾಗಾಗಿ ನಿಪ್ಪಟ್ಟಂದು ಹಿಟ್ಟಿತ್ತಲ್ಲ ಅದರಲ್ಲೇ ಕೋಡ್ಬಳೆ ಮಾಡಿಬಿಡೋಣ, ಮತ್ತು ರಿಸ್ಕ್ ಆಗುತ್ತೆ, ಎಲ್ಲನೂ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅದರಲ್ಲೇ ಮಾಡ್ತಿದ್ವಿ. ಪಾಪ ನಮ್ಮ ಅತ್ತೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅಂದರೆ ಪ್ರತಿಯೊಂದನ್ನು ಹೆಲ್ಪ್ ಮಾಡಿಕೊಡ್ತಾರೆ ನನಗೆ, ಪಾಪು ಇಟ್ಕೊಂಡು ಆಗಲ್ಲ ಅಂತ ಹೇಳಿ. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡಬೇಕಾದ್ರೂ, ಡೀಪ್ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ತುಂಬಾ ಹೆಲ್ಪ್ ಮಾಡಿಕೊಟ್ರು. ಆಲ್ಮೋಸ್ಟ್ ಒಂದು 70% ಅವರೇ ಮಾಡಿಕೊಟ್ರು. ಜಸ್ಟ್ 30% ಮನೆ ಕೆಲಸ ನಾನು ಮಾಡಿದೆ ಅಷ್ಟೇ. ಎಲ್ಲನೂ ಅವರೇ ಮಾಡ್ತಾರೆ. ಅಂದರೆ ಮಾಡ್ತಾರೆ ಅಂತ ಮಾಡಿಸ್ತೀನಿ ಅಂತ ಅಲ್ಲ, ನಾನು ಆದಷ್ಟು ಮಾಡ್ತೀನಿ. ನನಗೂ ಅಷ್ಟು ಕೆಲಸ ಮಾಡಿ ಅಷ್ಟೊಂದು ಆಗಲ್ಲ. ಪಾಪುನ ಇಟ್ಕೊಂಡು ಆಗೋಷ್ಟು ಕೆಲಸ ನಾನು ಕೂಡ ಮಾಡ್ತೀನಿ. ನೋಡ್ತಿರ್ಬೋದು ಕೋಡ್ಬಳೆ ಈ ರೀತಿ ಬಂತು. ನಿಪ್ಪಟ್ಟು ಇಟ್ಟಿದ್ದೆ ಅದರಲ್ಲೇ ಈ ಥರ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಕರ್ಜಿಕಾಯಿ ಬೇಯಿಸಿದ್ರಲ್ಲ ಅತ್ತೆ, ಅದನ್ನು ತೋರಿಸ್ತಿದ್ದೀನಿ. ಸೊ ನೋಡ್ತಿರ್ಬೋದು ಕರ್ಜಿಕಾಯಿ ಈ ರೀತಿ ಬಂತು. ಆ್ಯಂಡ್ ನೆಕ್ಸ್ಟ್ ಕೋಡ್ಬಳೆನೂ ಕೂಡ ಬೇಯಿಸಿದ್ರು ಅತ್ತೆ. ಕೋಡ್ಬಳೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಅಂದರೆ ಯಾವುದನ್ನು ಟೇಸ್ಟ್ ಮಾಡಿಲ್ಲ, ಅಂದರೆ ಲಕ್ಷ್ಮಿಗೆ ಫಸ್ಟ್ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ
ನಿಪ್ಪಟ್ಟಿತ್ತಲ್ಲ ಅದನ್ನು ಕೂಡ ಬೇಯಿಸಿಟ್ಟಿದ್ದಾರೆ. ಅತ್ತನೇ ಬೇಯಿಸಿದ್ರು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಇನ್ನು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ವ್ಲಾಗ್ಸ್ ಬರುತ್ತೆ. ಯಾವ ವ್ಲಾಗ್ನೂ ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.